ದಿನಾಂಕ 16/1/2026 ಪೊಲೀಸ್ ಸ್ಟೇಷನ್ಗೆ ಬಂದಿರುವಂತ ಟಿಪ್ ಆಫ್ ಪ್ರಕಾರ ಒಂದು ಟ್ರಕ್ ಅಲ್ಲಿ ಐರನ್ ಓರ್ ಲೋಡ್ ಮಾಡಿಕೊಂಡು ವಿದೌಟ್ ಎನಿ ಪರ್ಮಿಟ್ ವೆಹಿಕಲ್ ಬನ್ನಟ್ಟಿ ಚೆಕ್ ಪೋಸ್ಟ್ ಹತ್ರ ಮೂವ್ ಆಗ್ತಾ ಇರುವಂತದ್ದು ಅದ್ರದ್ದು ಮಾಹಿತಿ ಬರುತ್ತೆ. ಸೊ ಆ ಪ್ರಕಾರ ಪರಿಶೀಲಿಸಲಾಗಿ 17th ಕನ್ಸರ್ನ್ಡ್ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಒಬ್ರು ಜಿಯಾಲಜಿಸ್ಟ್ ಅವರ ಕಡೆಯಿಂದ ನಾವು ಒಂದು ದೂರನ್ನ ಪಡೆದು ಈ ಕುರಿತು 5/26 ಸಂಡೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು FIR ಅನ್ನ ರಿಜಿಸ್ಟರ್ ಮಾಡ್ಕೊಳ್ತೇವೆ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಂತಂದ್ರೆ ಒಬ್ಬ ವ್ಯಕ್ತಿ ತಿಪ್ಪೇಸ್ವಾಮಿ ಅನ್ನುವಂಥವನು ಡ್ರೈವರ್ ಆಫ್ ದಿಸ್ ವೆಹಿಕಲ್ ಟ್ರಕ್. ಅವನು ಯಾವುದೇ ಪರ್ಮಿಟ್ ಇಲ್ದೇನೆ ಸುಮಾರು 20 ಮೆಟ್ರಿಕ್ ಟನ್ ಅಷ್ಟು ವೆರಿಫೈ ಮಾಡಿದಾಗ 20 ಮೆಟ್ರಿಕ್ ಟನ್ ಅಷ್ಟು ಓರನ್ನ ಲೋಡ್ ಮಾಡಿಕೊಂಡು ಹೋಗ್ತಾ ಇದ್ದಂಥದ್ದು ನಮಗೆ ಡ್ಯೂರಿಂಗ್ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಗೊತ್ತಾಗುವಂಥದ್ದು. ಸೊ ಇದರಲ್ಲಿ ಈಗಾಗಲೇ ಆ ವ್ಯಕ್ತಿ ಈಗಾಗಲೇ ನಾವು ಅವನನ್ನ ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆ ಮಾಡಿ ಅವನಿಂದ ಫರ್ದರ್ ಅವನ ಕಾಂಟ್ಯಾಕ್ಟ್ ಅಲ್ಲಿ ಯಾರಿರಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದೇವೆ. ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಪ್ರಕಾರ ಇದು NMDCಯ ಮೈನ್ ಹೆಡ್ ಸಿ ಬ್ಲಾಕ್ ಅಂತ ಏನಿದೆ, ಕುಮಾರಸ್ವಾಮಿ ಅಂತ ಏನ್ ಹೇಳ್ತೀರಾ, ಅಲ್ಲಿಂದ ಆಗಿರುವಂತದ್ದು. ಸೊ ಫರ್ದರ್ ಅದು ಮುಂದೆ ಸಾಯಿ ಬಾಲಾಜಿ ಪ್ಲಾಂಟ್ ಅಂತ ಒಂದು ಟುವರ್ಡ್ಸ್ ಆಂಧ್ರ ಅದನ್ನ ತಗೊಂಡು ಹೋಗ್ತಾ ಇದ್ದಂಥದ್ದು ಪ್ರಿಲಿಮಿನರಿ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿರುವಂತದ್ದು. ಫರ್ದರ್ ನಾವು ಇನ್ನು ಇನ್ವೆಸ್ಟಿಗೇಷನ್ ಇದರಲ್ಲಿ ಯಾರು ನೆಕ್ಸಸ್ ಅಲ್ಲಿ ಯಾರಿದ್ದಾರೆ, ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾವ ರೀತಿ ಅವನು ಆಚೆ ತೆಗಿಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಥವಾ ಈ ಮೊದಲು ಇಂಥದ್ದೇನಾದ್ರೂ ಆಗಿರುವಂತ ಸಾಧ್ಯತೆಗಳಿದೆಯಾ ಅಂತ ಹೇಳಿ ಎಲ್ಲ ಆಯಾಮಗಳಲ್ಲೂ ನಾವೀಗ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೇವೆ. ಈಗ ಅದೇ ನಮ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಗೊತ್ತಾಗ್ಬೇಕು. ನಾವು ಒಂದಷ್ಟು DMGಗೆ ಕೆಲವು ರಿಕ್ವಿಸಿಷನ್ಸ್ ಈಗಾಗಲೇ ಕೊಟ್ಕೊಂಡಿದ್ದೇವೆ. ಯಾಕಂದ್ರೆ GPS ಫಿಟೆಡ್ ವೆಹಿಕಲ್ಸ್ ಅವ್ರದ್ದು ಮೂವ್ಮೆಂಟ್ ಆಗೋದ್ರಿಂದ ಈ ತರದ್ದು ವೆಹಿಕಲ್ ಮೂವ್ಮೆಂಟ್ ರಿಲೇಟೆಡ್ ಡೀಟೇಲ್ಸ್ ನ ನಾವು ಪಡೆದು ಹೆಚ್ಚಿನ ವಿಷಯಗಳನ್ನ ಪರಿಶೀಲನೆ ಮಾಡುವಂತದ್ದು ಮಾಡ್ತಾ ಇದ್ದೇವೆ. ಯಾವ ರೀತಿ ಅದು ಎಂಟರ್ ಆಗಿರ್ಬೋದು, ಯಾವ ರೀತಿ ಪರ್ಮಿಟ್ ಇಲ್ಲದೆ ಎಕ್ಸಿಟ್ ಆಗಿರ್ಬೋದು ಅನ್ನುವಂಥದ್ದು ಕೆಲವೊಂದು ವಿಚಾರಗಳು ನಮಗೆ ಬೆಳಕಿಗೆ ಬರ್ತಾ ಇದೆ. ಸೊ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಗೆ ಇನ್ ಡೆಪ್ತ್ ಕ್ಲಾರಿಟಿ ಬರುವಂತ GPS ಇರುವಂತ ವೆಹಿಕಲ್ ಅದು. ಅವರು ಟಾರ್ಗೆಟ್ ಏರಿಯಾ ಬಂದ್ಬಿಟ್ಟು ಸಾಯಿ ಬಾಲಾಜಿ ಪೆಲೆಟ್ ಪ್ಲಾಂಟ್ ಅಂತ ಇದೆ. ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ಟು ಅವ್ರನ್ನೇನಾದ್ರು 100% ಆಗುತ್ತೆ. ಯಾಕಂದ್ರೆ ಎಲ್ಲಾ ಆಂಗಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದಾಗ ಅದು ಒರಿಜಿನ್ ಹಿಡಿದು ಡೆಸ್ಟಿನಿ ವರೆಗೂ ಏನಾಗುತ್ತೆ ಅನ್ನುವಂಥದ್ದು, ಮತ್ತೆ ಮಧ್ಯದಲ್ಲಿ ಎಷ್ಟು ಈಗ ನಾವು ಅಫಿಷಿಯಲಿ ಅವರು ಮೂವ್ ಮಾಡುವಾಗ ವಿತ್ ಪರ್ಮಿಟ್ ಮೂವ್ ಆಗುವಾಗ ಎಷ್ಟು ಚೆಕ್ಸ್ ದಾಟ್ತಾರೆ, ಆ ಚೆಕ್ಸ್ ಏನೇನ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಅನ್ನುವಂಥದ್ದು ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗುತ್ತೆ. ಸೊ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ನಾವು ಆ ಆಂಗಲ್ ಅಲ್ಲಿ ತಿಪ್ಪೇಸ್ವಾಮಿ ಅಡ್ಜಾಯ್ನಿಂಗ್ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಚಿತ್ರದುರ್ಗಗೆ ಬರುವಂತ ಒಂದು ಯಾವ್ದು ವಿಲೇಜ್ ಏನು ಅವನ ಹೇಳಿಕೆ ಮೇಲೆ ನಾವು ಅದನ್ನ ವೆರಿಫೈ ಮಾಡಿದಾಗ ಈಗ ಹಳೇದ್ರದ್ದು ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ಯಾಕಂದ್ರೆ ನೀವು ಹೇಳ್ದಂಗೆ ಇದು DMG ಅಂಡರ್ ಟಾಸ್ಕ್ ಫೋರ್ಸ್ ಬರೋದ್ರಿಂದ ಪೊಲೀಸದ್ದು ತುಂಬಾ ಇದರಲ್ಲಿ ಯಾವ್ದು ನಾವು ವ್ಯವಸ್ಥಿತವಾಗಿ ಪರಿಶೀಲನೆ ಮಾಡುವಂತದ್ದು ಆಗೋದಿಲ್ಲ. ಬಟ್ ಇದು ಸ್ಪೆಸಿಫಿಕ್ ಆಗಿ ನಮ್ಗೆ ಬಂದಿರೋ ಟಿಪ್ ಆಫ್ ಮೇಲೆ ಅಂದ್ರೆ ಮಾಹಿತಿ ಆಧಾರದ ಮೇಲೆ ಆಗಿರೋದ್ರಿಂದ ಇದನ್ನ ನಾವು ಒಂದು FIR ರಿಜಿಸ್ಟರ್ ಮಾಡಿದ್ದೇವೆ. FIR ಥೆಫ್ಟ್ ಸೆಕ್ಷನ್ ಅಲ್ಲಿ ಆಗಿರುವಂತದ್ದು, BNS ನ ಥೆಫ್ಟ್ ಸೆಕ್ಷನ್ ಅಲ್ಲಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.